ನಾಳೆಗೆ ಫೈನಲ್ ಹಿಯರಿಂಗ್ ಇದೆ, ಪ್ರಾಸಿಕ್ಯೂಷನ್ ಕೊಡ್ತಾರ ಇಲ್ಲ ಅಂತ ಹೇಳಿ. ಸಪೋಸ್ ಏನಾದ್ರೂ ಅದನ್ನ ತನಿಖೆಗೆ ಆದೇಶ ಮಾಡಿದ್ದಾಗಿತ್ತಂದ್ರೆ ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ತಾವೇನಾದರೂ ರೇಸಲ್ಲಿ ಇದ್ದೀರಾ ಅಥವಾ ಹೇಗೆ ಅಂತೇಳಿ? ಒಂದು ಮಾತು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ಸಿದ್ದರಾಮಯ್ಯನವರು ಮೂಡಾ ಕೇಸ್ನಲ್ಲಿ ಏನು ಎಳ್ಳಷ್ಟು ಕೂಡ ಇಲ್ಲೆಗಲಿಟಿ ಇಲ್ಲ. BJPಯವರು ಪಶ್ಚಾತ್ತಾಪ ಪಡುವಂಥ ಪ್ರಶ್ನೆ ಬರ್ತದೆ. ಖಾಸಗಿಯಾಗಿ ಅನೇಕ BJPಯವರು ನನ್ನ ಕೂಡ ಮಾತನಾಡಿದ್ದಾರೆ. ಇದು ಭಾಳ ತಪ್ಪು ಹೆಜ್ಜೆ ನಾವು ಇಟ್ಟಿದ್ದೀವಿ. ಅವರಲ್ಲೇ ಡಿವೈಡ್ ಇದೆ ಒಪಿನಿಯನು. ಇದು ಅಲ್ಟಿಮೇಟ್ಲಿ ಕೋರ್ಟ್ನಲ್ಲಿದು ಸಿದ್ದರಾಮಯ್ಯವ್ರಿಗೆ ನ್ಯಾಯ ಸಿಗ್ತದೆ, ಸೆಟ್ ಆಗ್ತದೆ. ಸೆಟ್ ಆದಮೇಲೆ ಸಿದ್ದರಾಮಯ್ಯವರು ಈಗಲೇ ಬಲಿಷ್ಠರಿದ್ದಾರೆ. ಅವ್ರ ಮೇಲೆ ಸುಳ್ಳುಕ್ಕೆ ಮುಖದ ಮೇಲೆ ಹೂಡಿ ನೀವು ಅದನ್ನು ಫಿಕ್ಸ್ ಮಾಡೋಕ್ಕೆ ಹೋಗಿರಿ ಅಂತ ತಿಳ್ಕೊಂಡು ಇನ್ನಷ್ಟು ಬಲಿಷ್ಠರಾಗ್ತಾರೆ, ಮತ್ತಷ್ಟು ಬಲಿಷ್ಠರಾಗ್ತಾರೆ. ಆವಾಗ ಇವರು ಹಣೆ ಬಡ್ಕೋಬೇಕಾಗ್ತದೆ BJPಯವರು, ತಿಳಿದಲ್ಲ. ಹೀಗಾಗಿ ಒಂದನೇ ಪ್ರಶ್ನೆ ಎರಡನೇ ಪ್ರಶ್ನೆ ಬರೋದಿಲ್ಲ. ಸಿದ್ದರಾಮಯ್ಯನವ್ರಿಗೆ ಏನೂ ಈ ಬುಡ ಹಗರಣದಲ್ಲ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಾರೆ, ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಸೊ ಕ್ವಶನ್ ಯಾರ್ಯಾರು ಟಾವೆಲ್ ಹಾಕೋ ಪ್ರಶ್ನೆ ಇಲ್ಲಿ ಬರುದಿಲ್ಲ. ಪ್ರಶ್ನೆನೇ ಬರಂಗಿಲ್ಲ. ಸಿದ್ದರಾಮಯ್ಯನವರ ಟರ್ಮ್ ಮುಗಿದ ಮೇಲೆ ಯಾವ್ದು ಪ್ರಶ್ನೆ ಬರ್ತದೆ? ನಾವು ಯಾವುದೂ ಇಲ್ಲ. ನಾವು ಈಗ ನಮ್ಮಲ್ಲಿ CM ಕುರ್ಚಿ ಖಾಲಿ ಇಲ್ಲ. ಸಿದ್ದರಾಮಯ್ಯನವ್ರ ಮೂಡಾ ಕೇಸ್ನಲ್ಲಿ ಏನೂ ತಪ್ಪಿಲ್ಲ. ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಈ ಕೇಸ್ನಲ್ಲೂ ಕೂಡ ಅವ್ರ ಖುಲಾಸೆ ಆಗ್ತದೆ. ತದನಂತರ ಸಿದ್ದರಾಮಯ್ಯರು ಇನ್ನಷ್ಟು ಬಲಿಷ್ಠರಾಗ್ತಾರೆ. ಯಾರು ಅವತ್ತು 5 ವರ್ಷನೂ ಕೂಡ ಅವ್ರು ಇರ್ತಾರೆ. ಹೇಳಿ ನೋಡಿ, ನೀವು ನಮಗೆ ಆಸೆಗಳಿದಾವೆ, ದುರಾಶೆ ಇಲ್ಲ. ಇವತ್ತು ಮುಖ್ಯಮಂತ್ರಿ ಆಗಬೇಕಂದ್ರೆ ನಾನು ಬಯಸಿದ್ರೆ ಮುಖ್ಯಮಂತ್ರಿ ಆಗೋದಲ್ಲ, ಪಕ್ಷ ಹೈಕಮಾಂಡ್ ಬಯಸಬೇಕು. ಶಾಸಕ ಹೇಳಕತ್ತೇನೆ, ಕಂಪ್ಲೀಟರ್ ಮಾಡ್ತೀನಿ. ಯಾಕಪ್ಪ ಇದು ಬೆಳಗಾವದವ್ರು ಬಿಜಾಪುರದವ್ರು ಸುಮ್ಮನೆ ಕೇಳ್ತಾರೆ, ಪೂರ್ತಿ ಕೇಳ್ಬೇಕು ಕೇಳ್ತಾರೆ. ಈಗ ಮುಖ್ಯಮಂತ್ರಿ ನಾನು ಬಯಸಿದ್ರೆ ನಾನು ಸ್ವಯಂ ಘೋಷಿತ ಮುಖ್ಯಮಂತ್ರಿ ಆಗ್ಲಿಕ್ಕೆ ಬರ್ತೈತಿ. ಪಕ್ಷ ಬಯಸ್ಬೇಕಾಗ್ತದೆ, ಹೈಕಮಾಂಡ್ ಹೋಗ್ಬೇಕಾಗ್ತೈತಿ, ಶಾಸಕರ ಒಪ್ಪಿಗೆ ಮಾಡ್ಬೇಕಾಗ್ತದೆ, ಶಾಸಕಾಂಗ ಸಭೆ ನಡೀತದ, ಶಾಸಕರ ಅಭಿಪ್ರಾಯ ತಗೋತಾರೆ, ತೆಗೆದುಕೊಂಡು ಮುಂದೆ ಮುಖ್ಯಮಂತ್ರಿ ಮಾಡ್ತಾರೆ. ಇದು ಕಾಂಗ್ರೆಸ್ನಲ್ಲಿ ಪದ್ಧತಿ. ಯಾರು ಈಗಂತೂ ಖಾಲಿನೇ ಇಲ್ಲ. ಅದು ಮುಂದೆ ನಾವು ನಮ್ಮಂಥ ದುರಾಶೆಗಳು ನಮಗಿಲ್ಲ. ಅಂಥವು ನಾವು ಬಿಜಾಪುರದಿಂದ ಬಂದವರು ಭಾಳ ನೇರವಾಗಿದ್ದೀವಿ. ಏನು ಯಾರೂ ದುರಾಸೆ ಪಡ್ತಾರೆ. ನಮ್ಮಲ್ಲಿ ನೋಡಿದಿರಿ ಈಗಾಗಲೇ ಎಲ್ಲ ಸಚಿವರು ಸಿದ್ದರಾಮಯ್ಯವರು ಬೆನ್ನಿಗಿದ್ದಾರೆ, ಸಾಲಿಡಾರಿಟಿ. ಎಲ್ಲ ಶಾಸಕರು ಇದ್ದಾರೆ. ಹೈಕಮಾಂಡ್ AICC ಅಧ್ಯಕ್ಷರು ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, ವೇಣುಗೋಪಾಲ್ ಅವರು, ಸುರ್ಜೇವಾಲ್ ಅವರು ಸಿದ್ದರಾಮಯ್ಯವರು ಬೆನ್ನಿಗಿದ್ದಾರೆ. ಎಂಟೈರ್ ನಮ್ಮ ಪಾರ್ಟಿ ಇಲ್ಲಿ ಕೂತಂಥ ಜಿಲ್ಲಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರು, ಪದಾಧಿಕಾರಿಗಳು ಅದಿರಲ್ಲಮ್ಮ, ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ. ಹೌದು, ಯಾಕಂದ್ರೆ ನೋಡಿ, ಸಿದ್ದರಾಮಯ್ಯನವ್ರ ಮೂಡಾ ಕೇಸ್ನಲ್ಲಿ ಅವ್ನು TG ಅಬ್ರಾಮ್ 11ವರೆಗೆ ಒಂದು ಇದು ಕೊಡ್ತಾನೆ, ಗವರ್ನರ್ಗೆ ಅರ್ಜಿ ಕೊಡ್ತಾನೆ.